ನಮಸ್ಕಾರ. ಹುತ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಹುಲ್ಸೂರು ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಹಿಂದೂ ಸಮ್ಮೇಳನದ ನಿಮಿತ್ತ ಅದ್ದೂರಿ ಮೆರವಣಿಗೆಯೂ ಕೂಡ ಪಟ್ಟಣದ ಶ್ರೀ ಅಲ್ಲಂಪ್ರಭು ಶೂನ್ಯಪೀಠ ಅನುಭವ ಮಂಟಪದಿಂದ ಜೆಬಿಕೆ ಶಾಲೆಯ ಆವರಣದವರೆಗೆ ನಡೆಯಿತು. ಇನ್ನು ಮೆರವಣಿಗೆಯಲ್ಲಿ ಸಾವಿರೋಪಾದಿಯಲ್ಲಿ ಜನ ಕೂಡ ಸೇರಿದ್ರು. ನಂತರ ಜೆಬಿಕೆ ಶಾಲಾ ಆವರಣದಲ್ಲಿ ನಡೆದ ಹಿಂದೂ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರೀಯ ಕಾರ್ಯದರ್ಶಿ ಗೋಪಾಲ್ ಜಿ ನಾಗರ್ಕಟ್ಟೆ ಅವರು, ಭಾರತೀಯ ಸಂಸ್ಕೃತಿ ವಿಶ್ವಕ್ಕೆ ಮಾದರಿಯಾಗಿದ್ದು ಅದರ ಸಂರಕ್ಷಣೆಯು ತಾಯಂದಿರ ಮಹತ್ವದಾಗಿದೆ ಎಂದು ಸಲಹೆ ನೀಡಿದರು. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಜಮಲಾಪುರ ಗ್ರಾಮದಲ್ಲಿ ಬಿಸಿಯೂಟ ಸೇವಿಸಿ ಅಸ್ವಸ್ಥಗೊಂಡಿದ್ದ 50 ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಜಮಲಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಂಥ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ ನಂತರ ಏಕಾಏಕಿ ವಾಂತಿ ಭೇದಿ ಕಾಣಿಸಿಕೊಂಡಿತು. ಕೂಡಲೇ ಎಚ್ಚೆತ್ತುಕೊಂಡ ಗ್ರಾಮಸ್ಥರು ಮತ್ತು ಶಿಕ್ಷಕರು ಮಕ್ಕಳನ್ನು ಔರಾ ತಾಲೂಕಿನ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಈ ಘಟನೆಯ ಮಾಹಿತಿ ತಿಳಿದ ಬೆನ್ನಲ್ಲೇ ಶಾಸಕ ಪ್ರಭು ಚವ್ಹಾಣ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಕೂಡಲೇ ಆಸ್ಪತ್ರೆಗೆ ತೆರಳಿ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದರು ಹಾಗೂ ಸಂಬಂಧಪಟ್ಟಂತ ವೈದ್ಯರಿಗೆ ವಿಶೇಷ ಕಾಳಜಿ ವಹಿಸಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವಂತೆ ಸೂಚನೆಯನ್ನು ಕೂಡ ನೀಡಿದರು. गड़बड़ नहीं करना कोई भी, शांत से जाते घर को. अगर कुछ भी उधर प्रॉब्लम हो गए तो एम्बुलेंस उधर ही रहता. कुछ भी है तो टैबलेट्स रहता, उसके अंदर पाउडर रहता, ORS पाउडर. कुछ भी है तो बाहर आके बोलना, उन्हें उधर ही ट्रीटमेंट देते. अगर कुछ तो ज्यादा प्रॉब्लम हो गए तो वही एम्बुलेंस तुमको इधर लेके आते. ठीक है, शांत से सुनते सब. घर जाके अच्छा खाना खाना, आराम से सो जाना, टेंशन नहीं लेना. किसको डर लग रहा? नहीं लग रहा. किसको डर नहीं? मैडम किसको डर लग रहा बोलो, इधर ही रखती हूँ मैं. नहीं लग रहा? सभी लोग घर को जाते, कुछ भी है तो फोन करते. मेरा फोन नंबर रहता उधर. ठीक है, कुछ भी हो गया तो इधर लेके जाते घर को. और कुछ भी प्रॉब्लम नहीं है. हाँ, शांत बैठना सभी. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ ಗ್ರಾಮದ ಬಳಿ ಭೀಕರ ಘಟನೆ ನಡೆದಿದೆ. ಬೆಂಚಿನಚೋಳಿ ಗ್ರಾಮದ ಯುವ ವಕೀಲ ಅನಿಲ್ ಕುಮಾರ್ 26 ವರ್ಷದ ವ್ಯಕ್ತಿಯಾಗಿದ್ದಾರೆ. ಇನ್ನು ಅವರ ಮೇಲೆ ಸಂಬಂಧಿಕರೇ ಚಾಕುವಿನಿಂದ ಹಲ್ಲೆ ಕೂಡ ನಡೆಸಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಹಂದಿ ಸಾಕಾಣಿಕೆ ವಿಚಾರಕ್ಕೆ ಸಹೋದರ ಸಂಬಂಧಿಗಳ ನಡುವೆ ಗಲಾಟೆ ನಡೆದಿತ್ತು. ಈ ವಿಚಾರ ಮತ್ತೆ ಉಲ್ಬಣಗೊಂಡ ಹಿನ್ನೆಲೆಯಲ್ಲಿ ದೂರು ನೀಡಲು ವಕೀಲ ಅನಿಲ್ ಕುಮಾರ್ ಪೊಲೀಸ್ ಠಾಣೆಗೆ ಹೊರಟಿದ್ರು. ಇನ್ನು ಬೈಕ್ನಲ್ಲಿ ಹಳ್ಳಿಕೇಡ್ ಪೊಲೀಸ್ ಠಾಣೆಗೆ ತೆರಳುತ್ತಿದ್ದಂತಹ ವೇಳೆ ಸಂಬಂಧಿಕರು ಮಾರ್ಗ ಮಧ್ಯೆ ತಡೆದು ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ. ಇನ್ನು ಕುತ್ತಿಗೆ ಭಾಗಕ್ಕೆ ಚಾಕು ಇರಿದು ಕೊಲೆ ಯತ್ನ ಮಾಡಲಾಗಿದೆ ಎನ್ನಲಾಗಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಐತಿಹಾಸಿಕ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ದರ್ಶನ ಹಾಗೂ ಆಶೀರ್ವಾದ ಪಡೆದಿದ್ದರು. ಬಂಧುಗಳೇ, ಇವತ್ತಿನ ದಿವಸ ಏನಾಗಿದೆ, ನಮ್ಮ ಒಬ್ಬ ಜೂನಿಯರ್ ನ್ಯಾಯವಾದಿಗಳು ಇವತ್ತು ಯಾವುದೋ ಒಂದು ಸಂಬಂಧಕ್ಕೆ ಪೊಲೀಸ್ ಸ್ಟೇಷನ್ ಅಳಿಕಡ್ಕೊಂಡು ಹೋಗಿದ್ದರು. ಹೋದಂಥ ಸಂದರ್ಭದಲ್ಲಿ PSI ಅವರು ಪಂಚನಾಮಕ್ಕೆ ಹೋಗೋದೇ ಬರ್ರಿ ಅಂತ ಹೇಳಿದಾಗ ಹೋಗ್ತಾ ಇದ್ದಾಗ ಹಿಂದಿನ ಬಂದು ಅವ್ರನ್ನ ಚಾಕು ಹಚ್ಚಿ ಕುತ್ತಿಗೆನೇ ಕೊಯ್ದಿದ್ದಾರೆ ನಮ್ಮ ವಕೀಲರಿಗೆ. ಈ ರೀತಿ ಏನು ಅನಾಗರಿಕವಾಗಿ ಇವರೇನು ಕುತ್ತಿಗೆ ಕೊಯ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಈಗಾಗಲೇ ಪೊಲೀಸ್ ವರದಿಗಳ ಪ್ರಕಾರ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಫೋನ್ ಮಾಡಿದಾಗ ಆರೋಪಿಗಳನ್ನು ಹಿಡಿದಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಈಗಾಗಲೇ ವಕೀಲರಿಗೆ ಮಾಡಿದಂಥ ಘಟನೆ ನಾವು ಸಮಾಜಕ್ಕಾಗಿ ದುಡಿತಕ್ಕಂಥ ಎಲ್ಲ ನ್ಯಾಯವಾದಿಗಳಿಗೆ ಈ ಥರ ಮಾಡ್ತಾ ಇದ್ದಾರೆ. ಇದು ಸಮಾಜ ತಲೆ ತೆಗೆಸುವಂಥ ಕೆಲಸ ಇದೆ ಬಂಧುಗಳೇ. ಅದ್ರ ಸಲುವಾಗಿ ಪೊಲೀಸ್ ಇಲಾಖೆಯ ನಮ್ಮ PSI ಅವರು ಬಂದರೆ ಈ ತನಿಖೆಯನ್ನು ಕೂಲಂಕುಷವಾಗಿ ಮಾಡಿ ಆ ತಪ್ಪಿತಸ್ಥರು ಯಾರೇ ಇರಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಅವ್ರಿಗೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ SP ಸಾಹೇಬರು ಹೇಳಿದ್ದಾರೆ. ಯಾರು ಎದಕ್ಕೆ ಮಾಡಿದ್ದಾರೆ ಅಂತ? ಅದು ಅವ್ರದ್ದು ಊರಲ್ಲಿ ಒಂದು ಸಣ್ಣ ಘಟನೆ ಆಗಿತ್ತಂತೆ. ನಿನ್ನೆ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ ಸಾಯಂಕಾಲ ತನಕ ಅವರು ವಿರೋಧಿಗಳು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರು. ನಮ್ಮ ಲಿಮಿಟ್ಸ್ ಬರಲ್ಲ ಅಂತೇಳಿ ಹಳ್ಳಿಕೇಡ್ ಠಾಣೆಗೆ ಇವತ್ತು ಕಳಿಸಿದ್ದಾರೆ. ನಿನ್ನಿನ ದಿನದಲ್ಲಿ ಒಂದು ವೇಳೆ ಕಂಪ್ಲೇಂಟ್ ದೂರು ದಾಖಲಾದರೆ ಇವೆಲ್ಲ ಸಮಸ್ಯೆಗಳು ಆಗ್ತಿದ್ದಿಲ್ಲ ಅಂತ ನನ್ನ ಅನಿಸಿಕೆ ಇದೆ ವೈಯಕ್ತಿಕ. ನಮ್ಮ ಲಿಮಿಟ್ಸ್ ಬರಲ್ಲ ಅಂತೇಳಿ ನೀನು ಬೇಗ ಬಿಟ್ಟು ಇವತ್ತೇನದಂದ್ರೆ
ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಐತಿಹಾಸಿಕ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ದರ್ಶನ ಹಾಗೂ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿ ವತಿಯಿಂದ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ 24ನೇ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಬೆನ್ನಲ್ಲೇ ಸಚಿವ ಈಶ್ವರ್ ಖಂಡ್ರೆ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಅವರು, ಬಸವ ಕಲ್ಯಾಣವು ಬಸವ ತತ್ವಗಳ ಜ್ಯೋತಿಯನ್ನ ಜಗತ್ತಿಗೆ ಪರಿಚಯಿಸಿದ ಪವಿತ್ರ ನೆಲವಾಗಿದೆ. ಸಮಾಜದಲ್ಲಿ ಏಕತೆ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳ ಬಲವರ್ಧನೆಗಾಗಿ ಎಲ್ಲರೂ ಕೈ ಜೋಡಿಸಬೇಕೆಂದು ಮನವಿ ಕೂಡ ಮಾಡಿದರು. ಭಾಲ್ಕಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ವತಿಯಿಂದ ಪ್ರತಿಭಟನೆ ನಡೆಸಿ ಅಂಗನವಾಡಿ ಕಾರ್ಯಕರ್ತರು 2026ರ ಬಜೆಟ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೌದು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಸಮಸ್ಯೆಗಳಿಗೆ ಯಾವುದೇ ಪರಿಹಾರ ನೀಡದೇ ಇರುವುದನ್ನು ಖಂಡಿಸಿ ಜಿಲ್ಲಾ ಅಧ್ಯಕ್ಷೆ ಸುಶೀಲಾ ಹತ್ತಿ ಹಾಗೂ ಸಂಘದ ಈಶ್ವರಿ ಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವೇತನ ಹೆಚ್ಚಳ, ಗೌರವಧನ, ನಿವೃತ್ತಿ ಭದ್ರತೆ ಸೇರಿದಂತೆ ದೀರ್ಘಕಾಲದ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಒಂದು ನಯ ಪೈಸಾ ಬಜೆಟ್ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಂಗನವಾಡಿ ಕಾರ್ಯಕರ್ತರ ಮೇಲೆ ಅನ್ಯಾಯ ಮಾಡುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಈ ಬಜೆಟ್ ನಮ್ಮ ಹೊಟ್ಟೆ ಬೆಂಕಿ ಬಿದ್ದು ಸುಡ್ತಾ. ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ವಿಜ್ಞಾನ ಶಿಕ್ಷಕಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರಸ್ತೆ ತಡೆದು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ವಿಜ್ಞಾನ ಶಿಕ್ಷಕಿ ಪಾಠವನ್ನು ಸರಿಯಾಗಿ ಬೋಧಿಸುತ್ತಿಲ್ಲ, ಇನ್ನು ಪಾಠ ಸರಿಯಾಗಿ ಹೇಳಲು ಕೇಳಿದರೆ ಗೂಗಲ್, ಯೂಟ್ಯೂಬ್ ನೋಡಿ ಕಲಿತುಕೊಳ್ಳಿ ಎಂದು ಉಡಾಫಿ ಉತ್ತರ ನೀಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯ ವರ್ಗಾವಣೆ ಅಥವಾ ಅಮಾನತು ಮಾಡುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ. ನಮಗೆ ನ್ಯಾಯ ಬೇಕು, ವಿಜ್ಞಾನ ಶಿಕ್ಷಕಿ ತೊಲಗಲಿ, ನ್ಯಾಯ ಸಿಗುವವರೆಗೆ ಹೋರಾಟ ಎಂಬ ಘೋಷಣೆಗಳಿರುವ ನಾಮಫಲಕಗಳನ್ನು ಹಿಡಿದು ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಭಾಲ್ಕಿ ತಾಲೂಕಿನಲ್ಲಿ ಸೈಡ್ ಕೊಡಲಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೆ ಬೈಕ್ ಸವಾರರು ಕೆಕೆಆರ್ಟಿಸಿ ಬಸ್ ಚಾಲಕನ ಮೇಲೆ ಬೇಕಾಬಿಟ್ಟಿ ಹಲ್ಲೆ ನಡೆಸಿದ ಘಟನೆ ತಾಲೂಕಿನ ಬೀರಿಕೆ ಗ್ರಾಮದ ಸಮೀಪ ನಡೆದಿದೆ. ಹಲ್ಲೆಗೊಳಗಾದ ಚಾಲಕನನ್ನ ಚಂದ್ರಶೇಖರ್ ಸ್ವಾಮಿ ಎಂದು ಗುರುತಿಸಲಾಗಿದೆ. ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಬೈಕ್ ಸವಾರರು ಏಕಾಏಕಿ ದಾಳಿ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ಚಂದ್ರಶೇಖರ್ ಸ್ವಾಮಿ ಅವರನ್ನ ತಕ್ಷಣ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇರುವುದರಿಂದ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಕೂಡ ತಿಳಿದು ಬಂದಿದೆ. ಥೈಲ್ಯಾಂಡ್ ಮತ್ತು ಜಗತ್ತಿನ ಇತರ ದೇಶಗಳ ಬೌದ್ಧ ಭಿಕ್ಕುಗಳಿಂದ ಫೆಬ್ರವರಿ 2ರಿಂದ ಗುಲ್ಬರ್ಗಾದಿಂದ ಆರಂಭಗೊಂಡಂತ ಧಮ್ಮ ಪಾದಯಾತ್ರೆಯು ಫೆಬ್ರವರಿ 5ರಂದು ಬೀದರ್ ಜಿಲ್ಲೆಗೆ ಬರಲಿದೆ. ಪಾದಯಾತ್ರೆಯಲ್ಲಿ ಭಿಕ್ಕುಗಳ ಜೊತೆಗೆ ಬುದ್ಧನ ಆಸ್ತಿ ತರಲಾಗ್ತಿದೆ. ಇನ್ನು ಫೆಬ್ರವರಿ 8ರಂದು ಮನ್ನಖೇಳಿಯ ಅನಾಥ ಪಿಂಡಕ್ ಬುದ್ಧ ವಿಹಾರದಲ್ಲಿ ಪರಿತ್ರಾಣ ಸೂತ್ರ ಪಠಣ ಕಾರ್ಯಕ್ರಮ ಹಾಗೂ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಾದಯಾತ್ರೆ ಮಾಡುತ್ತಾ ಬಂದಿರುವವರು ಫೆಬ್ರವರಿ 5ರಂದು ವಿಜಯ್ ಕುಮಾರ್ ಕೌಡಾಳ್ ಅವರ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುವರು. ಇನ್ನು ಫೆಬ್ರವರಿ 6ರಂದು ಕಪ್ಪರ್ಗಾಂವ್ನಲ್ಲಿ ವಾಸ್ತವ್ಯ ಹೂಡುವರು. ಫೆಬ್ರವರಿ 7ರಂದು ಸಾಯಂಕಾಲ ಮನ್ನಖೇಳಿಯ ಅನಾಥ್ ಪಿಂಡಕ್ ಬುದ್ಧ ವಿಹಾರಕ್ಕೆ ಆಗಮಿಸುವರು. ಅದೇ ರೀತಿ ಫೆಬ್ರವರಿ 8ರ ಬೆಳಗ್ಗೆ 11 ಗಂಟೆಗೆ ಬಿಕ್ಕು ಸಂಘದಿಂದ ಪರಿತ್ರಾಣ ಸೂತ್ರ ಪಠಣ ಹಾಗೂ ಪೂಜೆ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗಾಗಿ ಬುದ್ಧ ಅನುಯಾಯಿ ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಕೂಡ ಮಾಡಿದರು. ಅಂದರೆ ಬುದ್ಧನ ಬೋಧನೆ ಜಾಗೃತಿ ಒಂದು ಪಾದಯಾತ್ರೆ ಹಾಗೂ ಶಾಂತಿಗಾಗಿ ಈ ಜಗತ್ತಿನಾದ್ಯಂತ ಈ ಥೈಲ್ಯಾಂಡ್ ಭಿಕ್ಕುಗಳು ಈ ಪೀಸ್ ಮಾರ್ಚ್ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಗುಲ್ಬರ್ಗದಿಂದ ಈಗಾಗಲೇ ಹೇಳಿದಂತೆ 2ನೇ ತಾರೀಕಿಗೆ ಬುಧವಾರದಿಂದ ಸ್ಟಾರ್ಟ್ ಆಗಿದೆ. 5ನೇ ತಾರೀಕಿಗೆ ಸಾಯಂಕಾಲ ಬೀದರ್ ಬಾರ್ಡರ್ಗೆ ಎಂಟ್ರ್ ಆಗ್ತದೆ. ಆ ದಿಶೆಯಲ್ಲಿ ನಾವು
ಎಲ್ಲ ಬೀದರ್ ಜನತೆ ತುಂಬ ಹೃದಯದಿಂದ ಅವರಿಗೆ ಸಹಕಾರ ಮಾಡಬೇಕು, ಅವ್ರ ಜೊತೆಗಿರಬೇಕು. ಏನು ಅವ್ರ ಜೊತೆಯಲ್ಲಿ ಬುದ್ಧನ ಒಂದು ಅಸ್ಥಿ ಕಳಸ ತರ್ತಾ ಇದ್ದಾರೆ, ಅದರ ದರ್ಶನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ನಮ್ಮ ರೇಗುಳ್ಗಿ ಮೌಂಟ್ನ ಬಂತೆಯವರು ವಹಿಸ್ಕೋಬೇಕಾಗಿತ್ತು. ಅವರು ಈ ಪಾದಯಾತ್ರೆಯಲ್ಲಿ ಬಿಜಿದ ಸಲುವಾಗಿ ಬರೋಕ್ಕಾಗಲಿಲ್ಲ. ಅದಕ್ಕೆ ನಾವು ಮೂವರು ಕೂಡಿ ತಮ್ಮ ಎದುರಿಗೆ ಬಂದಿದ್ವಿ. ಈ ಯಾತ್ರೆ ಶಾಂತಿಗಾಗಿ, ವಿಶ್ವಶಾಂತಿಗಾಗಿ ಇದೆ. ಬರಿಗಾಲಿನಿಂದ ಅಡುಗೆ ಮಾಡ್ತಾರೆ. ಸುಮಾರು 400 ಕಿಲೋಮೀಟ್ರ್ ಈಗ ಗುಲ್ಬರ್ಗದಿಂದ ಇದಕ್ಕೆ ಬುದ್ಧ ನಮಗೆ ನಗರದಿಂದ ಅಲ್ಲಿಗೆ ಹೋಗ್ತಾರೆ. ಅದು ವಿಶೇಷವಾಗಿ ಯಾರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫೆಬ್ರವರಿ 15ರಂದು ಬರುವ ಸಂತ ಸೇವಾಲಾಲ್ ಜಯಂತಿ ಹಾಗೂ ಫೆಬ್ರವರಿ 19ರಂದು ಬರುವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸೋಣ ಎಂದು ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಬಿ ಕರಾಳೆ ತಿಳಿಸಿದ್ದಾರೆ. ಅವರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಂತ ಸೇವಾಲಾಲ್ ಜಯಂತಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತಿ ಕುರಿತು ಕರೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆಯಾಯ ದಿನಾಂಕದಂದು ಅರೆ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಬೆಳಗ್ಗೆ 9:45 ಗಂಟೆಗೆ ಸಂತ ಸೇವಾಲಾಲ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೂಜೆ ಸಲ್ಲಿಸುವುದು. ನಂತರ ಸ್ವಂತ ಸೇವಾಲಾಲ್ರ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೆರವಣಿಗೆಯು ಶಿವಾಜಿ ವೃತ್ತದಿಂದ ಪ್ರಾರಂಭಗೊಂಡು ಹರಳಯ್ಯ ವೃತ್ತ, ಜನರಲ್ ಕರಿಯಪ್ಪರ್ ವೃತ್ತ, ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ರೋಟರಿ ವೃತ್ತದಿಂದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದವರೆಗೆ ನಡೆಯುವುದು. ನಂತರ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ಅವರು ತಿಳಿಸಿದರು. ಹೈದರಾಬಾದ್ ಕರ್ನಾಟಕ ಭಾಗದ ಗಡಿ ಜಿಲ್ಲೆಯಾದ ಬೀದರ್ಗೆ ಒಂದು ಕೃಷಿ ಮಹಾವಿದ್ಯಾಲಯ ಮಂಜೂರು ಮಾಡಬೇಕೆಂದು ಆಮ್ ಆದ್ಮಿ ಪಾರ್ಟಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದು ಫುಲಾರಿ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ 60%ಕ್ಕಿಂತ ಹೆಚ್ಚು ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಕೃಷಿ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಗಳು ಬೇರೆ ಜಿಲ್ಲೆಗಳಿಗೆ ತೆರಳಬೇಕಾದಂತ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ಇದರಿಂದಾಗಿ ಆರ್ಥಿಕ ಹಿಂದುಳಿದ ರೈತ ಕುಟುಂಬಗಳ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯಲು ತೊಂದರೆ ಆಗ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯ ಜನವಾಡ ಪ್ರದೇಶದಲ್ಲಿ ಈಗಾಗಲೇ ಕೃಷಿ ಸಂಶೋಧನಾ ಕೇಂದ್ರ ಇರುವುದರಿಂದ ಇನ್ನು ಅದೇ ಸ್ಥಳದಲ್ಲಿ ಕೃಷಿ ಮಹಾವಿದ್ಯಾಲಯ ಸ್ಥಾಪನೆ ಮಾಡಿದರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಇವಾಗಿದ್ವು ಈ ದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.